Hey guys, welcome back to my channel. Hope you all are doing good. ಸೊ ಇದು ನಂದು ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಆಗಿರ್ತೈತಿ. ನಾವು ರತನ್ಬೋರ್ ಹೋಗಿದ್ವಿ. ಅಲ್ಲಿ ನ್ಯಾಷನಲ್ ಪಾರ್ಕ್ ಟೈಗರ್ ಅದಾವ ಅಂತೇಳಿ ನೋಡೋಕೆ ಹೋಗಿದ್ವಿ. ಮತ್ತು ಅಲ್ಲಿ ಏನೇನು ನೋಡಿದ್ವಿ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಪ್ಲಸ್ ನಾವು ಏನೇನು ಎಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಶಾಪಿಂಗ್ ಮಾಡಕ್ಕೆ ಹೋಗಿದ್ವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ಏನಾಗಿತ್ತು ಅಂತಂದ್ರೆ ಟೀ ಶರ್ಟ್ ಉಲ್ಟಾ ಹಾಕ್ಕೊಂಡಿದ್ರು. ಕಾರಲ್ಲಿ ಬಂದು ಚೇಂಜ್ ಮಾಡಕ್ಕೆ ಎಲ್ರಿಗೂ ಹೊಸ ಆಗಿತ್ತು. ಲಂಚ್ ಟೈಮ್ ಇತ್ತು. ಸೊ ಒಂದು ಧಾಬಾ ಒಳಗೆ ನಿಲ್ಸಿದ್ವಿ. कोफ्ता पनीर कोफ्ता स्पाइसी रहेगा ना? तीखा 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 क्या रहेगा? मसाला कोफ्ता ले लो. काजू मसाला कोफ्ता बना दो. एक मसाला कोफ्ता और एक सेव टमाटर और 10 बटर. 5 बटर 5 प्लेन. हाँ 5 बटर 5 प्लेन. उतना दे के एक स्पेशल थाली दो. ये बैठो. निंगे का ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ವಿಡಿಯೋ ಮಾಡತ್ತಿದ್ರು. ಪಕ್ಕದಲ್ಲಿ ಚನ್ನೋಣ ಇದ್ದರು, ಹಿಂದ್ಗಡೆ ಪದ್ದು ಅಣ್ಣ, ಪಕ್ಕದಲ್ಲಿ ಅವ್ರ ವೈಫ್ ಮತ್ತು ನಾನು. ಸೊ ಆನ್ ದ ವೇ ಒಳಗಿದೊಂದು ಬ್ಯೂಟಿಫುಲ್ ನಜಾರ ಕಾಣಿಸ್ತು. ಬ್ರಿಡ್ಜ್ ಮೇಲಿಂದ ವಾಟರ್ ಫ್ಲೋ ಎಷ್ಟು ಚಲೋ ಕಾಣಿಸತ್ತಿತ್ತಂದ್ರೆ ಮಸ್ತ್ ಅನ್ಸತ್ತಿತ್ತು. ಸೊ ಫೈನಲಿ ರೀಚ್ ಆದ್ವಿ ನಮ್ದು ಡೆಸ್ಟಿನೇಷನಿಗೆ, ರತನ್ಬೋರ್ ಅಂತ. ಈ ರೆಸಾರ್ಟ್ ಬಂದುಬಿಟ್ಟು ಜಂಗಲ್ ರೀಟ್ರೀಟ್ ಅಂತ ಅಲ್ಟಿಮೇಟ್ ರೆಸಾರ್ಟ್ ಇತ್ತು. ನೈಟ್ ಎಲ್ಲ ಫೈರ್ ಕ್ಯಾಂಪ್ ಇತ್ತು ಮತ್ತು ರಾಜಸ್ಥಾನಿದ ಅವ್ರದ್ದೇ ಒಂದು ಪ್ರೋಗ್ರಾಮ್ ಇತ್ತು. ಸಾಂಗ್ಸ್, ಡ್ಯಾನ್ಸ್, ಶಹರಿ ಭಾಳ ಚಲೋ ಇತ್ತು ಇದು. चांदनी चांद से होती है, सितारों से नहीं. मोहब्बत एक से होती है, हजारों से नहीं. लेकिन हमने इसमें संशोधन किया है सर. हम को देखते हैं. चांदनी चांद से होगी तो इन सितारों का क्या होगा? अगर मोहब्बत एक से होगी तो इन हजारों का क्या होगा? ಅರ್ಲಿ ಮಾರ್ನಿಂಗ್ 5:30 ಎದ್ದು ಫ್ರೆಶ್ ಅಪ್ ಆಗಿ ನಾವು ಜಂಗಲ್ ಸಫಾರಿಗೆ ಹೊರಟ್ವಿ. ಬಟ್ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಸೊ ನಮ್ದೇನು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಮಾರ್ನಿಂಗ್ ಸ್ಲಾಟ್ ಸಿಕ್ಕಿತ್ತು. ಸೊ ಯಾಕೆ ಮಿಸ್ಟೇಕ್ ಆಗಿತ್ತು ಅಂಥೇಳಿ ನಾನು ನೆಕ್ಸ್ಟ್ ಹೇಳ್ತಿರ್ತೀನಿ. ಸೊ ನಮಗೆ ಜಿಪ್ಸಿ ಅಂತೂ ಸಿಕ್ಕಿರಲಿಲ್ಲ. ಕ್ಯಾಂಟರೇ ಬುಕ್ ಮಾಡಿ ಕ್ಯಾಂಟರ್ ಸಿಕ್ಕಿತ್ತು. जंगल सफारी कितना दूर है इधर? अभी तक तो 5 किलोमीटर. ನಮಗೆ ಸಿಕ್ಕಿದ ಝೋನು 10 ಝೋನ್ ಆಗಿತ್ತು. ಸೊ ಹಿಂಗೆ 10 ಝೋನ್ಸ್ ಅದಾವ. ಸೊ ಫೈನಲಿ ಹೊರಟ್ವಿ. ಹೋಗ್ತಾನೆ ಫಸ್ಟ್ ಜಿಂಕೆ ಕಾಣಿಸ್ತಿತ್ತು. ಅದು ಕಾಣಿಸ್ಮೇಲೆ ಫುಲ್ ಎಕ್ಸೈಟ್ಮೆಂಟ್ ಶುರು ಆಯ್ತು. ಆಮೇಲಿಂದ ಏನಪ್ಪ ಅಂದ್ರೆ ಹುಲಿ ತೋರ್ಸಂದ್ರೆ ಹಂದಿ ತೋರ್ಸೋಕೆ ಶುರು ಮಾಡ್ದವ. ಈ ಗೈಡ್ ಏನು ಮಾಡತ್ತಿದ್ದಪ್ಪ ಅಂದ್ರೆ ಅಲ್ಲಿ ತೋರ್ಸತ್ತಿದ್ದ. ಬಟ್ ಅದು ಹುಲಿ ಛಾಯೆ ಇರಲಿಲ್ಲ, ಯಾವುದೋ ಒಂದು ಕತ್ತಿದ್ದು ಹಂತಿದ್ದು ಇತ್ತು. ಸುಮ್ ಇದು ತೋರ್ಸರ ಖುಷ್ ಮಾಡಮ್ ಅಂಥೇಳಿ ಮಾಡತ್ತಿದ್ದವ. ಬಟ್ ಅದು ಇರಲಿಲ್ಲ. ಹುಲಿ ಹೊತ್ತ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಲ್ಲ. ಹುಲಿ ಟಯರ್ಡ್ ಆಗ್ಯಾವಲ್ಲ ಚಳಿ. ಹುಲಿ ಟಯರ್ಡ್ ಆಗಿ ಹುಲಿ ಲದ್ದಿ ಅನ್ನೋದು ಆನಿಲ್ಲ. ಹುಲಿ ಸಿಕ್ಕಿಲ್ಲ ಅಂದ್ರೆ ಹುಲಿ ಲದ್ದಿ ಅದ. ಅವ ಕಾಲಿಟ್ಟಿದ ಮಗ ಅದು ಹುಲಿ ಇಲ್ಲ. ಸೊ ಇಲ್ಲಿಂದ ಒಂದಿಷ್ಟು ಫೋಟೋಶೂಟ್ ಎಲ್ಲ ಮಾಡ್ತೀವಿ. ಆಮೇಲಿಂದ ಸೆಕೆಂಡ್ ರೌಂಡಿಗೆ ಹೊಂಟಿವಿ. ಯಾಕಂದ್ರೆ ನಮಗೆ ಹುಲಿನೇ ಕಂಡಿಲ್ಲ ಫಸ್ಟ್ ರೌಂಡ್ ಒಳಗೆ. ಸುತ್ತಾಡಿ ಸಾಕಾಗಿತ್ತು. ಯಾಕಂದ್ರೆ 6:30 ಕರ್ಕೊಂಡೋಗೇನು ಮನುಷ್ಯರಿಗೆ ಚಳಿ ಇರ್ತಾವೆ ಮತ್ತು ಪ್ರಾಣಿಗಳಿಗೂ ಚಳಿ ಹತ್ತಂಗಿಲ್ಲ. ಇಲ್ಲಿ ಎಲ್ಲಿ ಶಟದ್ ಮಕ್ಕೊಂಡಿತ್ತು ಅನ್ನೋದು ಹುಲಿ ಸಿಗಲಿಲ್ಲ ನಮಗೆ. ಆಮೇಲೆ ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗಿತ್ತು ಅಂದ್ರೆ ನಾವು ಜಿಪ್ಸಿ ಕ್ಯಾಂಟರ್ ನೋಡತ್ತಿದ್ವಿ ಆನ್ಲೈನ್ ಥ್ರೂ ವೆಬ್ಸೈಟಲ್ಲಿ. ಕ್ಯಾಂಟರ್ ಜಿಪ್ಸಿ ಅಂತೂ ಸಿಗಲಿಲ್ಲ. ಕ್ಯಾಂಟರ್ ಬುಕ್ ಮಾಡಿದ್ವಿ. ಸೊ ಅದು ನಮ್ಮದು ಮಿಸ್ಟೇಕ್ ರಾಂಗ್ ಆಗಿತ್ತು. ಯಾಕಂದ್ರೆ ನಮ್ಗೆ ಝೋನ್ 10 ಒಳಗೆ ಹೋಯ್ತು ತುರ್ಕೆನ. ಝೋನ್ 10 ಹುಲಿನೇ ಇಲ್ಲ ಅಲ್ಲಿ. ಸೊ ನೀವೇನಾದರೂ ರತನ್ಬೋರ್ ನ್ಯಾಷನಲ್ ಟೈಗರ್ ಪಾರ್ಕಿಗೆ ಹೊಂಟಿರಪ್ಪ ಅಂದ್ರೆ ನೀವು ಅಲ್ಲೇ ಹೋಗಿ ರೆಸಾರ್ಟಿಗೆ ಅಲ್ಲೇ ರೆಸಾರ್ಟ್ ಬುಕ್ ಮಾಡ್ತೀರಲ್ಲ ಅವ್ರ ಥ್ರೂಲಿಂದೇ ಹೋಗ್ರಿ. ಸೊ ಟೋಟಲ್ ಝೋನ್ 10 ಅದಾವ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಝೋನ್ಸ್ ಎಲ್ಲ ಭಾಳ ಚಲೋ ಅದಾವ. ಅಲ್ಲಿ ಹುಲಿ ಅವ ಅಂತ
ಆತ ಡ್ರೈವರೇ ಹೇಳಿದ್ದ ನನಗೆ, ಅವ ಕ್ಯಾಂಟರ್ ಡ್ರೈವರೇ. ಸೊ ನೀವು ಅವ್ರ ರೂಲಿಂದೇ ಹೋಗೋದು ಬೆಸ್ಟ್. ನಮ್ದು ಎಕ್ಸೈಟ್ಮೆಂಟ್ ಎಲ್ಲ ಹೋಯ್ತು. ಸೊ ಹುಲಿ ಅಂತೂ ಕಂಡಿಲ್ಲ. ಆ್ಯಂಡ್ ಇಲ್ಲಿ ಖರೇನೇ ಹುಲಿ ಅವ ಇಲ್ಲಿ, ಬಟ್ ನಾವು ಹೋಗಿ ಝೋನಾಗ ಇರಲಿಲ್ಲ. ಸೊ ಝೋನ್ ಫಸ್ಟ್ ಸೆಕೆಂಡ್ ಥರ್ಡ್ನಾಗ ಅದಾವ, ಚಲೋ ಇತ್ತು. ಬಟ್ ಜಂಗಲ್ ಸಫಾರಿ ಅಂತೂ ಅಲ್ಟಿಮೇಟ್ ಇತ್ತು. ಭಾರಿ ಅಷ್ಟು ಮುಂಜಾನೆ ನೇಚರ್ ಪ್ಲಸ್ ಫಾಗ್ ಕೋಲ್ಡ್ ಭಾರಿ ಮಜಾ ಮಾಡಿದ್ವಿ. ಫೈನಲಿ ವಾಪಸ್ ಬರತ್ತಿದ್ವಿ. ಮತ್ತು ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಅದ, ಆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಲೈಕ್ ಝೋನ್ 2 ಮತ್ತು 4 ಒಳಗೆ ಹುಲಿ ಕಂಡದಂತ ಹೇಳಿ. जोन 2 में आज का